ಸುಮಾರು 16 ಪತ್ರಿಕಾಗೋಷ್ಠಿಗಳನ್ನು ಮಾಡಿದ ಪ್ರಧಾನಮಂತ್ರಿಯನ್ನ ಮೌನಿ ಪ್ರಧಾನಿ ಅಂತ ಕರೀತಾ ಇದ್ರು. ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡದಿರುವ ಪ್ರಧಾನಮಂತ್ರಿಯನ್ನ ವಾಚಾಳಿ ಪ್ರಧಾನಮಂತ್ರಿ ಅಂತ ಕರೀತಾ ಇದ್ದಾರೆ. ನನಗೆ ಆಶ್ಚರ್ಯ ಆಗ್ತಿದೆ. ಮಾಧ್ಯಮದವರಿಗೆ ಅವರ ಎದುರುಗಡೆ ನಿಂತು ಮಾತನಾಡ್ತಕ್ಕಂಥ ಧೈರ್ಯವನ್ನು ಕಳೆದ 12 ವರ್ಷಗಳಲ್ಲಿ ತೋರಿಸಿಲ್ಲ. ದೇಶದ ಪ್ರಧಾನಮಂತ್ರಿಗಳು ಎಲ್ಲ ವಿಚಾರಗಳಿಗೆ ಸಾಮಾನ್ಯವಾಗಿ ಪ್ರತಿಕ್ರಿಯೆ ಮಾಡತಕ್ಕಂಥ ಗೃಹ ಮಂತ್ರಿಗಳು ಈವರೆಗೆ ಒಂದೇ ಒಂದು ಸಣ್ಣ ಅಭಿಪ್ರಾಯವನ್ನು ಕೂಡ ಸೂಚಿಸಿಲ್ಲ. ಯಾಕೆ ಅಂತ ಹೇಳಿ ಇಡೀ ದೇಶದ ಜನ ಆಶ್ಚರ್ಯಚಕಿತರಾಗಿದ್ದಾರೆ. ಬಿಜೆಪಿಯವರು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮೌನಿ ಪ್ರಧಾನಿ ಅಂತ ಅವರನ್ನ ಟೀಕೆ ಮಾಡ್ತಾ ಇದ್ರು. ಸುಮಾರು 16 ಪತ್ರಿಕಾಗೋಷ್ಠಿಗಳನ್ನು ಮಾಡಿದ ಪ್ರಧಾನಮಂತ್ರಿಯನ್ನ ಮೌನಿ ಪ್ರಧಾನಿ ಅಂತ ಕರೀತಾ ಇದ್ರು. ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡದಿರುವ ಪ್ರಧಾನಮಂತ್ರಿಯನ್ನ ವಾಚಾಳಿ ಪ್ರಧಾನಮಂತ್ರಿ ಅಂತ ಕರೀತಾ ಇದ್ದಾರೆ. ನನಗೆ ಆಶ್ಚರ್ಯ ಆಗ್ತಿದೆ. ನಿಜಾರ್ಥದಲ್ಲಿ ಯಾರು ಮೌನಿ ಪ್ರಧಾನಿ ಅಂದರೆ ನರೇಂದ್ರ ಮೋದಿ ಅವರು. ಅವರು ಮೈಕ್ ಸಿಕ್ಕಿದಾಗ ಮಾತನಾಡುವುದನ್ನು ಬಿಟ್ಟರೆ ಒಬ್ಬರು ಪತ್ರಿಕಾ ಮಾಧ್ಯಮದವರಿಗೆ ಅವರ ಎದುರುಗಡೆ ನಿಂತು ಮಾತನಾಡ್ತಕ್ಕಂಥ ಧೈರ್ಯವನ್ನು ಕಳೆದ 12 ವರ್ಷಗಳಲ್ಲಿ ತೋರಿಸಿಲ್ಲ. ಇದು ಯಾಕೆ ಮಾತನಾಡ್ತಿಲ್ಲ ಅನ್ನೋದನ್ನು ನಾನು ಪ್ರಶ್ನೆ ಮಾಡೋದಕ್ಕೆ ನಾವು ಬಯಸ್ತೇವೆ. ಎರಡನೇದು, RSSನ ಹೊಸಬಾಳೆಯವರು ಈವರೆಗೆ ಪ್ರತಿಕ್ರಿಯೆ ನೀಡಿದ್ದಾರೆ. RSSನ ಹೊಸಬಾಳೆಯವರು, ಬಜರಂಗ ದಳದವರು, VHP ಅವರು ಈವರೆಗೆ ಮಾಡಿರುವ ಪ್ರತಿಕ್ರಿಯೆಗಳು ಹಣ ಕಳವಿನ ಬಗೆಗೆ ಮೃದು ಧೋರಣೆಯನ್ನು ತಳೆದಿವೆ. ಅವರು ಅದರ ಬಗ್ಗೆ ಗಂಭೀರವಾಗಿಲ್ಲ. ಇದನ್ನು ದುರುಪಯೋಗ ಮಾಡ್ಕೋಬಾರದು ವಿರೋಧ ಪಕ್ಷಗಳು ಅಂತ ಮಾತನಾಡ್ತಿದ್ದಾರೆಯೇ ಹೊರತು ಅತ್ಯಂತ ಗಂಭೀರವಾಗಿ ಹಣ ಕಳವು ಆಗಿರ್ತಕ್ಕಂಥ ದೇಶದ ಜನರ ಭಕ್ತಿಯನ್ನೇ ಕಳವು ಮಾಡಿರುವವರ ಮೇಲೆ ತೀವ್ರವಾದ ಪ್ರತಿಕ್ರಿಯೆಯನ್ನು ಈ 3 ಸಂಘಟನೆಗಳು ಎಲ್ಲೂ ಕೂಡ ಹೇಳಿಲ್ಲ. RSSಗೆ ಈ ಹಣದ ಕಳವು ಯಾಕೆ ಮೃದು ಧೋರಣೆಯನ್ನು ತರುವಂತೆ ಮಾಡಿದೆ? ಇದು ನಮ್ಮ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ನಮಗೆ ಅನಿಸ್ತಿದೆ ಹೊಸಬಾಳೆಯವರ ಮಾತುಗಳನ್ನು ಕೇಳಿದ ಮೇಲೆ. RSS ಭ್ರಷ್ಟಾಚಾರದ ವಿರುದ್ಧ ಯಾವತ್ತೂ ಹೋರಾಟ ಮಾಡಿದ ಸಂಘಟನೆ ಅಲ್ಲ. ಭ್ರಷ್ಟಾಚಾರಕ್ಕೆ ಪ್ರೇರೇಪಣೆ ಮಾಡಿದ ಸಂಘಟನೆ ಅದು. ಎಲ್ಲಿಯಾದರೂ ನೀವು ತೀವ್ರ ಭ್ರಷ್ಟಾಚಾರಗಳು ನಡೆದಾಗ RSS ಮುಂದೆ ನಿಂತು ಇದು ದೇಶಕ್ಕೆ ಹಾನಿ, ಇದನ್ನು ಕೊನೆಗೊಳಿಸಬೇಕು ಅಂತ ಹೋರಾಟ ಮಾಡಿದ್ದು ಬಹಳ ಕಡಿಮೆ. ಈ ವಿಚಾರದಲ್ಲಿ ರಾಮಮಂದಿರ ಟ್ರಸ್ಟಿನ ಹಣ ಕಳವಿನ ವಿಚಾರದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಹಣ ಕಳವಾಗಿದೆ. ಯಾವುದೇ ಇಡಿ ಅದಕ್ಕೆ ಬಂದು ಪ್ರತಿಕ್ರಿಯೆ ಮಾಡಿಲ್ಲ, ಕ್ರಮ ತಗೊಂಡಿಲ್ಲ ಈವರೆಗೆ. ಒಂದು 50 ಕೋಟಿ ವ್ಯತ್ಯಾಸ ಆದಾಗ ಇಡಿಯವರು ಕೂಡಲೇ ಧಾವಿಸಿ ಇಡೀ ಪ್ರಕರಣವನ್ನು ಕೈಗೆತ್ತಿಕೊಂಡಿದ್ದಾರೆ. CBIನವರು ಸುಮೋಟೋ ಕೇಸ್ಗಳನ್ನು ತಗೊಂಡಿದ್ದಾರೆ. ಆದರೆ 2,000 ಕೋಟಿಯಷ್ಟು ಆಗಿದೆ ಅಂತ ಕೆಲವರು ಹೇಳ್ತಿದ್ದಾರೆ. ನಮ್ಮ ಅಖಿಲ ಭಾರತ ಅಧ್ಯಕ್ಷರು 5,000 ಕೋಟಿ ಆಗಿದೆ ಅಂತ ಹೇಳ್ತಿದ್ದಾರೆ. ಇಷ್ಟೆಲ್ಲ ಇದ್ದಾಗ ಇಷ್ಟು ದೊಡ್ಡ ಪ್ರಮಾಣದ ಹಣ ಕಳವು ಆಗಿರುವ ಪ್ರಕರಣವನ್ನು ಇಡಿಯವರು, CBIನವರು ಮತ್ತು ಇನ್ಕಮ್ ಟ್ಯಾಕ್ಸ್ನವರು ಈವರೆಗೆ ಅಲ್ಲಿ ಏನೇನು ಲ್ಯಾಪ್ಸಸ್ ಆಗಿದೆ ಆ ಲ್ಯಾಪ್ಸಸ್ ಅನ್ನು ಗುರ್ತು ಮಾಡ್ತಕ್ಕಂಥ ಕೆಲಸವನ್ನು ಯಾಕೆ ಮಾಡ್ತಾ ಇಲ್ಲ? ವೆದರ್ ದಿ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ನಾಟ್ ಡೈರೆಕ್ಟೆಡ್ ದೆಮ್ ಆರ್ ಆನ್ ದೇರ್ ಓನ್, ವೈ ದೇ ಹ್ಯಾವ್ ನಾಟ್ ಟೇಕನ್ ಅಪ್ ದ ಕೇಸ್? ಕಾರಣ ಏನು? ಇದು ಈ ದೇಶದ ಜನರಿಗೆ ತಿಳಿಬೇಕು. ದೇವರ ಹೆಸರಿನಲ್ಲಿ ಕೂಡ ಈ ರೀತಿ ಹಣ ಲೂಟಿ ಮಾಡ್ತಕ್ಕಂಥ, ಇಲ್ಲಿಯವರೆಗೆ ಸರ್ಕಾರದಲ್ಲಿ ಲೂಟಿ ಮಾಡಿದ್ದಾಯಿತು ಬಿಜೆಪಿಯವರು, ಬಜರಂಗ ದಳದವರು, ವಿಶ್ವ ಹಿಂದೂ ಪರಿಷತ್ನವರು, RSSನವರು. ಈಗ ದೇವರ ಹೆಸರಿನಲ್ಲಿ ಲೂಟಿ ಮಾಡಕ್ಕೆ ಪ್ರಯತ್ನ ಮಾಡಿದ್ದಾರಲ್ಲ, ಈ ಪ್ರಯತ್ನಕ್ಕೆ ಸಾರ್ವಜನಿಕರಿಗೆ, ಈ ದೇಶದ ಕೋಟ್ಯಾಂತರ ಭಕ್ತರಿಗೆ ಏನು ಉತ್ತರ ಕೊಡ್ತಾರೆ ಅನ್ನೋದನ್ನು ಹೇಳಬೇಕು. ಆದರೆ ಈವರೆಗೆ ಹೇಳಿರುವ ಉತ್ತರಗಳು ಏನಿದೆ, ಹೊಸಬಾಳೆಯವರ ಮಾತನ್ನು ಕೇಳಿದ್ರೆ ಬಹಳ ನಿರಾಶಾದಾಯಕವಾಗಿದೆ ಮತ್ತು ಅವರು ಇಂಥ ಕಳವಿಗೆ ಬೆಂಬಲವಾಗಿ ನಿಂತಿದ್ದಾರೆ ಅನ್ನೋ ಅಭಿಪ್ರಾಯ ಸಾರ್ವಜನಿಕರಲ್ಲಿ ಮೂಡ್ತದೆ. ಹಾಗಾದರೆ ಏನು ಮಾಡಬಹುದಾಗಿತ್ತು? ಇದು ಒಂದು ರಾಷ್ಟ್ರೀಯ ಪ್ರಶ್ನೆ, ನ್ಯಾಷನಲ್ ಪಬ್ಲಿಕ್ ಇಂಟ್ರೆಸ್ಟ್ ಇರುವಂಥ ಕೇಸು. ಯಾಕೆಂದರೆ 31 ರಾಜ್ಯಗಳಲ್ಲಿರುವ ಜನರು ಕಾಣಿಕೆ ಕೊಟ್ಟಿದ್ದಾರೆ ಅಲ್ಲಿಗೆ. ಬರೀ ಉತ್ತರ ಪ್ರದೇಶದ ಜನ ಮಾತ್ರ ಕಾಣಿಕೆ ಕೊಟ್ಟಿಲ್ಲ. ಆದ್ದರಿಂದ ಇದನ್ನು ಒಂದು SIT ತನಿಖೆ ಮಾಡೋದು ಅಷ್ಟು ಸೂಕ್ತವಾದದ್ದಲ್ಲ ಅಂತ ಕಾಂಗ್ರೆಸ್ ಪಕ್ಷದ ಅಭಿಪ್ರಾಯ.
ನಾವು ಹೇಳಿದ್ದೇವೆ ನೀವು ಸಣ್ಣ ಕೇಸುಗಳನ್ನೆಲ್ಲ CBI ಕೊಡಿ ಅಂತ ಒತ್ತಾಯ ಮಾಡುವಂತ ಬಿಜೆಪಿಯವರು, ಕರ್ನಾಟಕದ ಬಿಜೆಪಿ ಅಧ್ಯಕ್ಷರು, ಅದರ ವಿರೋಧ ಪಕ್ಷದ ನಾಯಕರು, ಇವ್ರದ್ದೆಲ್ಲ ನೋಡಿದ್ರೆ ಯಾಕೆ ಇವರು ಈ ರಾಷ್ಟ್ರೀಯ ಮಟ್ಟದ ಕೇಸನ್ನ CBIಗೆ ಕೊಡಿ ಅಂತ ಹೇಳ್ತಾ ಇಲ್ಲ? ಯಾಕೆ CBIಗೆ ಈವರೆಗೆ ಕೊಟ್ಟಿಲ್ಲ? ಈ ಪ್ರಶ್ನೆಗೆ ಕೂಡ ಅವರು ಉತ್ತರವನ್ನ ಕೊಡಬೇಕು. ಕನಿಷ್ಠ ಈ ಪ್ರಕರಣವನ್ನ ಫಾಸ್ಟ್ ಟ್ರ್ಯಾಕ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿತ್ತು. ಫಾಸ್ಟ್ ಟ್ರ್ಯಾಕ್ ಇನ್ವೆಸ್ಟಿಗೇಷನ್ ಮೂಲಕ ಕ್ವಿಕ್ ಅಂಡ್ ಟ್ರಾನ್ಸ್ಪರೆಂಟ್ ರಿಸಲ್ಟ್ ಅನ್ನ ಜನರ ಮುಂದೆ ಇಡಬೇಕಾಗಿತ್ತು. ಇದು ತಕ್ಷಣ ಉತ್ತರ ಪ್ರದೇಶದ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಮಾಡಬೇಕಾಗಿರೋ ಕೆಲಸ. ಎರಡನೇದು, ಇಂಡಿಪೆಂಡೆಂಟ್ ಫೋರೆನ್ಸಿಕ್ ಆಡಿಟ್ ಅನ್ನ, ಈ ಡೊನೇಷನ್ಸ್ ಏನು ಕಲೆಕ್ಟ್ ಮಾಡಿದ್ದಾರೆ, ಇನ್ನೂ ನಮ್ಮ ಜನರಿಗೆ ಎಷ್ಟು ಡೊನೇಷನ್ ಬಂದಿದೆ ರಾಮ ಮಂದಿರಕ್ಕೆ ಅನ್ನೋದು ಗೊತ್ತಿಲ್ಲ. ಸಾರ್ವಜನಿಕರು ಯಾರು ಕೊಟ್ಟಿರೋರು ಹೇಳ್ತಿದ್ದಾರೆ ನಾನು ಇಷ್ಟು ಕೊಟ್ಟಿದ್ದೇನೆ ಅಂತ. 175 kg ಬೆಳ್ಳಿ ಕೊಟ್ಟಿದ್ದೇನೆ ಅಂತ ಒಬ್ರು ಹೇಳ್ಕೊಂಡಿದ್ದಾರೆ. ಅದು ಏನಾಗಿದೆ ಗೊತ್ತಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಇದನ್ನ ಸಾರ್ವಜನಿಕರಿಗೆ ಮತ್ತು ಅದರ ನಿಜವಾದ ಡೊನೇಷನ್ ಕೊಟ್ಟಿರುವ ಭಕ್ತರಿಗೆ ತಿಳಿಸುವ ಕೆಲಸ ಇವ್ರಿಗೆ ಇರಬೇಕಲ್ವೇ?